ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮವೊಂದು ನಡೆಯಿತು. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಸೇವಾ ಸಮಿತಿ ಹಾಗೂ ಕರ್ನಾಟಕ ಕ್ಷತ್ರಿಯ ಮರಾಠ ಸೇವಾ ಸಮಿತಿಯ ಆಶ್ರಯದಲ್ಲಿ 100 ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಜೊತೆಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠದ ನಿರಂಜನ್ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಒಟ್ಟು 201 ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಶೈಕ್ಷಣಿಕ ಸಾಧನೆಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ 51 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಳೆ ಹುಬ್ಬಳ್ಳಿ ಮರಾಠ ಸಮಾಜದ ಅಧ್ಯಕ್ಷ ಮಹೇಶ್ ದಾಭಡೆ ವಹಿಸಿದ್ದರು. ಸಿದ್ಧಾರೂಢ ಮಠದಲ್ಲಿ ಸದ್ಗುರು ಗುರುನಾಥರೂಢ ಮಠದಲ್ಲಿ ನಿರಂಜನ ಹಾಲ್ದಲ್ಲಿ ಹಳೆ ಹುಬ್ಬಳ್ಳಿ ಮರಾಠ ಸಮಾಜದ ವತಿಯಿಂದ ಹಾಗೂ ಕ್ಷತ್ರಿಯ ಮರಾಠ ಸೇವಾ ಸಮಿತಿ ವತಿಯಿಂದ ಮಕ್ಕಳಿಗಾಗಿ ನೋಟ್ಬುಕ್ಕು ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಾವು ಹಮ್ಮಿಕೊಂಡಿದ್ದೇವೆ. ನಿರಂಜನ ಹಾಲ್ ಸಿದ್ಧಾರೂಢ ಮಠದಲ್ಲಿ ಸುಮಾರು 7 ವರ್ಷಗಳಿಂದ ಹಳೆ ಹುಬ್ಬಳ್ಳಿ ಸಮಾಜ ವತಿಯಿಂದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಇವತ್ತು ಈ ಮಕ್ಕಳಿಗೆ 201 ಮಕ್ಕಳಿಗೆ ನೋಟ್ಬುಕ್ಕು ಹಾಗೂ ಕಲಿಕಾ ಸಾಮಗ್ರಿಗಳನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ SSLC ಹಾಗೂ ಸೆಕೆಂಡ್ ಇಯರ್ ಪಾಸಾಗಿದ್ದ ಹೆಚ್ಚಿನ ಅಂಕ ಪಡೆದಂಥ ಮಕ್ಕಳಿಗೆ ನಾವು 51 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇವತ್ತು ಮಾಡ್ತಾ ಇದ್ದೇವೆ. ಬಂಧುಗಳೇ, ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಇಷ್ಟೇ. ಎಲ್ಲ ಮಕ್ಕಳಿಗೆ ತಮ್ಮ ತಾಯಿ ತಂದೆಗಳು ಹಾಗೂ ಅವರ ವಿದ್ಯಾರ್ಥಿಗೆ ಟೀಚರ್ಸ್ಗಳು ಸಾಕಷ್ಟು ವಿದ್ಯಾಭ್ಯಾಸವನ್ನು ನೀಡಿರ್ತಾರೆ. ಆದರೆ ಅವರು ಒಳ್ಳೆಯ ಅಂಕ ಪಡೆದಾಗ ಅವ್ರಿಗೊಂದು ಪ್ರೋತ್ಸಾಹ ಮಾಡೋ ಒಂದೇ ಉದ್ದೇಶದಿಂದ ಅವರು ಜೀವನದಲ್ಲಿ ಇನ್ನೂ ಹೆಚ್ಚಿನ ಅಂಕಗಳನ್ನು ಪಡೆದು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಬೇಕನ್ನೋ ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಇವತ್ತು ನೀಡ್ತಿರುವಂಥ ನೋಟ್ಬುಕ್ಕು ಹಾಗೂ ಅವ್ರಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡೋದು ಉದ್ದೇಶ, ಅವರು ಬರುವಂಥ ದಿನಗಳಲ್ಲಿ IAS IPS ಆಗಿ AS ಆಗಿ ಅವರು ವಿದ್ಯಾಭ್ಯಾಸವನ್ನು ಮಾಡಬೇಕು, ಅವರು ಇನ್ನೂ ಹೆಚ್ಚಿನ ಅಂಕಗಳನ್ನು ಪಡೆದು ಅವರ ಜೀವನೋದ್ದಕ್ಕೆ ಅವರ ಜೀವನವನ್ನು ರೂಪಿಸ್ಕೊಳ್ಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದ ಮುಖಂಡರು ಹಾಗೂ ಹಿರಿಯರು ಕೂಡ ಭಾಗಿಯಾಗಿದ್ದಾರೆ. ಅದೇ ರೀತಿ ನಾವು ಮಾಡುವಂಥ ಕೆಲಸ ಆ ಮಕ್ಕಳಿಗೆ ಮಾದರಿ ಆಗಲಿ, ಅವರ ಜೀವನದಲ್ಲಿ ಎಲ್ಲಾನು ಅವರು ಕಂಡಿರುವಂಥ ಕನಸುಗಳನ್ನು ನನಸಾಗಲಿ ಅನ್ನುವಂಥ ಉದ್ದೇಶದಿಂದ ನಾವು ಹಳೆ ಹುಬ್ಬಳ್ಳಿ ಸಮಾಜದಿಂದ ಹಾಗೂ ಇವತ್ತಿನ ಕ್ಷತ್ರಿಯ ಮರಾಠ ಸೇವಾ ಸಮಾಜದ ವತಿಯಿಂದ ಎಲ್ಲ ಸಮಾಜದ ಬಂಧುಗಳು ಹಾಗೂ ಹಿರಿಯರು ಇದರ ಜೊತೆಗೆ ಉತ್ಸಾಹಿಗಳಾಗಿ ನಮ್ಮ ಹಳೆ ಹುಬ್ಬಳ್ಳಿ ಯುವಕರ ತಂಡ ಏನಿದೆ, ಸೇವಾ ಸಮಿತಿಯ ಯುವಕರ ತಂಡ ಬಹಳ ಉತ್ಸಾಹದಿಂದ ಸುಮಾರು 25 ದಿವಸಗಳಿಂದ ಈ ಕೆಲಸ ಕಾರ್ಯಗಳನ್ನು ಮಾಡಿ ಯಶಸ್ವಿಯಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡಿದ್ದೇವೆ. ಇದರಿಂದ ಸದ್ಗುರು ಸಿದ್ಧಾರೂಢರು ಹಾಗೂ ಗುರುನಾಥರೂಢರು ಆ ಮಕ್ಕಳ ಜೀವನವನ್ನ ಎಲ್ಲ ರೀತಿಯಿಂದ ಅನುಕೂಲತೆಯನ್ನು ಮಾಡಿ ಅವರು ಒಳ್ಳೆ ವಿದ್ಯಾವಂತರಾಗಿ ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಯಾಗಿ ಬೆಳೀಲಿ ಅಂತೇಳಿ ಆ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಶ್ರೀ ಸಿದ್ಧಾರೂಢ ಮಠ ಟ್ರಸ್ಟ್ ಅಧ್ಯಕ್ಷ ಬಾಳು ಮಗಚಿಕೊಂಡಿ, ಕೆಪಿಸಿಸಿ ಸದಸ್ಯ ಸತೀಶ್ ಮೆಹರವಾಡಿ, ಕರ್ನಾಟಕ ಕ್ಷತ್ರಿಯ ಮರಾಠ ಸೇವಾ ಸಮಿತಿಯ ಅಧ್ಯಕ್ಷ ಗುಡರಾಜ್ ಕಾಟಂನವರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಶಿಕ್ಷಣದ ಮಹತ್ವ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣದಲ್ಲಿ ಸಮಾಜದ ಪಾತ್ರದ ಕುರಿತು ಗಣ್ಯರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಬಿಕೆ ಚೌಹಾಣ್, ಮಂಜುನಾಥ್ ಡಂಬಳ, ಕೃಷ್ಣಜಿ ಕಾಟಂನವರ್, ವಿಶ್ವನಾಥ್ ಮಂಡೆ, ನವೀನ್ ಪವಾರ್, ಮಂಜುಳಾ ಪರ್ಬತ್, ದಯಾನಂದ್ ಚವಾಣ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಗುರು ಬನ್ನಿಕೊಪ್ಪ ಅವರು ನಿರೂಪಿಸಿದರು.